ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇವತ್ತು ನೋಡಿ ದಾಸವಾಳ ಹೂವು ಬಿಟ್ಟಿದೆ. ಮತ್ತು ದಾಸವಾಳ ಹೂವುಗಳಿಗೆಲ್ಲ ನಾನು ಲಿಕ್ವಿಡ್ ಫರ್ಟಿಲೈಸರು ಇವತ್ತು ಕೊಡ್ತಾಯಿದ್ದೀನಿ. ಅದನ್ನೇ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನಿಮಗೆ ಸ್ವಲ್ಪ ಹೂಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಒಂದೊಂದೇ ಬಿಡ್ತಾ ಇದ್ದಾವೆ ಇನ್ನು, ಯಾಕಂದರೆ ಇವು ಹೊಸ್ದಾಗಿ ತಂದಿರೋ ಗಿಡಗಳು ಚಿಕ್ಕ ಚಿಕ್ಕವಿದಾವಲ್ವ. ಮತ್ತು ಮೊಗ್ಗು ನೋಡ್ಬೋದು, ಮೊಗ್ಗಂತೂ ತುಂಬ ಚೆನ್ನಾಗಾಗಿದ್ದಾವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಲಿಕ್ವಿಡ್ ಫರ್ಟಿಲೈಸರ್ಗಳು ಕೊಡ್ತಾಯಿದ್ದೀನಿ. ಸಮ್ಮರಲ್ಲಿ ಲಿಕ್ವಿಡ್ ಫರ್ಟಿಲೈಸರೇ ಪ್ಲ್ಯಾಂಟ್ಸಿಗೆ ಬೆಸ್ಟಾಗಿ ಯೂಸ್ ಆಗುತ್ತೆ. ಹಂಗಾಗಿ ಮಾಮೂಲಿ ಕಿಚನ್ ವೇಸ್ಟು ನಾನು ಫುಲ್ಲು ನೆನೆಸಿಟ್ಬಿಟ್ಟು ಅದ್ರದ್ದು ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ವಿ. ಅಂದರೆ ಪಾಟಲ್ಲಿ ಫುಲ್ಲು ಖಾಲಿ ಇತ್ತಲ್ವ ಜಾಗ, ಅದಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಇದು ಆಚೆಗಡೆ ಇಟ್ಟಿರೋದ್ರಿಂದ, ನಾನು ಗೇಟಿಂದ ಆಚೆ ಇಟ್ಟಿದ್ದೀನಲ್ವ, ಹಂಗಾಗಿ ಎಲ್ಲ ರಾತ್ರಿ ಹೊತ್ತು ಯಜ್ಞನೋ ಇಲಿನೋ ಗೊತ್ತಿಲ್ಲ, ಫುಲ್ಲು ತೋಡಾಕಿ ತಿಂದಾಕಿರುತ್ತೆ. ಒಂದು ಮೆಂತ್ಯ ಸೊಪ್ಪು ಬರೋಕ್ಕೆ ಬಿಟ್ಟಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಎಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪೆಲ್ಲ ಜರ್ಮಿನೇಟ್ ಆಗಿತ್ತು ಅಂತ. ಮತ್ತು ನೋಡಿ, ಇದು ತುಂಬ ಸತಿ ತೋರಿಸಿದ್ದೀನಿ ಆಗಲೇ ವಿಡಿಯೋದಲ್ಲಿ. ಅದಾಗದೇ ಬಂದಿರೋದು ಹಾಗಲಕಾಯಿ ಗಿಡ, ಗೊಬ್ಬರ ಹಾಕ್ದಾಗ ಗಿಡಗಳಿಗೆ. ಅದು ಹಾಗಲಕಾಯಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಬಿಟ್ಟಿತ್ತು, ಅದು ಚಿಕ್ಕದೇ ಇದೆ ಸೈಜು ಅಂತ ಸುಮ್ಮನೆ ಇದ್ದೆ. ನೋಡಿದ್ರೆ ಹಣ್ಣಾಗ್ಬಿಟ್ಟಿತ್ತು. ಅದು ಸೀಡ್ಸ್ನ ನಾನು ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಹಾಕೋಕ್ಕೆ. ಮತ್ತು ಇದರಲ್ಲಿ ಇವಾಗ ಸದ್ಯಕ್ಕೆ 4 ಇತ್ತು, ಅದರಲ್ಲಿ 3 ಹಾರ್ವೆಸ್ಟ್ ಮಾಡಿದ್ದೀನಿ. ಒಂದು ಹಾಗೆ ಬಿಟ್ಟಿದ್ದೀನಿ ಚಿಕ್ಕದು, ಮತ್ತು ಇನ್ನೊಂದು ಇವಾಗ ಹೊಸ್ದಾಗಿ ಆಗಿದೆ ಕಾಯಿ. ನೋಡ್ಬೋದು ನೀವು, ತುಂಬ ಚಿಕ್ಕದು. ಅಲ್ಲೊಂದು ಬಿಟ್ಟಿದ್ದೀನಿ. ಇದು ಇಷ್ಟು ಗಾರ್ಡನ್ದು ಅಪ್ಡೇಟು. ಇನ್ನು ಲಿಕ್ವಿಡ್ಡು ಮತ್ತು ಈ ಕಡೆ ಇರೋ ಪಾಟ್ಸ್ ಎಲ್ಲ ತೋರಿಸ್ತೀನಿ. ಇವಾಗ ಆ ಕಡೆ ಇರೋ ಪಾಟ್ಸ್ ತೋರಿಸಿದ್ನಲ್ವ, ಇವಾಗ ಗೇಟಿಂದ ಈ ಕಡೆ ಇರೋ ಪಾಟ್ಸು ಸ್ವಲ್ಪ ಇದ್ದಾವೆ. ಅದರಲ್ಲೂ ಫ್ಲವರಿಂಗ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಹಂಗಾಗಿನೇ ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ನಿಮಗೆ ಗಾರ್ಡನ್ ತೋರಿಸ್ತಾ ಇದ್ದೀನಿ. ಸ್ವಲ್ಪನೇ ಗಿಡ ಇರೋದ್ರಿಂದ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಮುಂದಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ಯೂಸ್ಫುಲ್ಲಾಗಿದ್ರೇ ಅಲ್ವಾ ವೀಡಿಯೋಸ್ ಮಾಡಬೇಕು. ಸುಮ್ಮನೆ ಅದ್ರ ಗಿಡನೇ ತೋರಿಸಿ ವಿಡಿಯೋ ಮಾಡೋಕ್ಕೂ ನನಗೂ ಇಷ್ಟ ಆಗೋಲ್ಲ. ಹಂಗಾಗಿ ಈ ರೀತಿ ಏನಾದರೂ ನಾನು ಕೊಡೋವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ಮಕ್ಕಳಿಗೆ ಸಮರ್ ವೆಕೇಷನ್ ಬಂತು ಅಂದರೆ ಊರಿಗೆಲ್ಲ ಹೋಗ್ಬಿಡ್ತೀವಿ. ಹಂಗಾಗಿ ಸ್ವಲ್ಪ ಗಿಡಗಳನ್ನ ಸ್ವಲ್ಪ ಜಾಸ್ತಿ ಗಿಡಗಳಿಗೆ ಬೇಕಾಗಿರೋ ಪೌಷ್ಟಿಕಾಂಶ ಕೊಟ್ಟೋದ್ರೆ ನಾವು ವೆಕೇಷನ್ ಮುಗಿಸ್ಕೊಂಬರೋವರೆಗೂ ಅವು ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಂದ್ಬಿಟ್ಟು ವಾರಕ್ಕೆ 1-2 ಥರ ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬ್ಯಾಂಗ್ಳೂರಲ್ಲಿ ಇನ್ನೂ 1-2-3 ವೀಡಿಯೋಸು ಇವಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಕೊಡೋದು ನಾನು ವೀಡಿಯೋಸ್ ಬರ್ಬೋದು. ಆಮೇಲಿಂದ ಊರಲ್ಲಿ ವೀಡಿಯೋಸ್ ಮಾಡ್ತೀನಿ ನಾನು. ಯಾರಿಗೆಲ್ಲ ನನ್ನ ಗಾರ್ಡನ್ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ತುಂಬ ಜನ ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇದಂತೂ ತುಂಬ ಚೆನ್ನಾಗಿ ಗ್ರೋತ್ ತೊಗೊಂಡಿದ್ದೆ. ಹೊಸ ಗಿಡ ಅಲ್ಲಿ 2 ಇದೆ, ಇದು ಇಲ್ಲಿ ಈ ಕಡೆ ಇಟ್ಟಿದ್ದೀನಿ. ಇದು ಸ್ವಲ್ಪ ದೊಡ್ಡ ಗಿಡ ಅಲ್ವಾ ಅಂದ್ಬಿಟ್ಟು, ಆದರೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ನೋಡಿ, ಅದು ಕಡ್ಡಿ ಕಟ್ಟಿದ್ದೀನಲ್ಲ, ಅಷ್ಟುವರೆಗೂ ಇತ್ತು ಅಷ್ಟೇ ಗಿಡ. ತುಂಬ ಚೆನ್ನಾಗಿ ಗ್ರೋತ್ ಆಗಿ ಎಲ್ಲ ಹೊಸ ಚಿಗುರೆಲ್ಲ ಬಂದಿದೆ. ಆದರೆ ಮೊಗ್ಗೆ ಬರ್ತಾಯಿಲ್ಲ ಗಿಡದಲ್ಲಿ, ಅಷ್ಟು ದೊಡ್ಡ ಗಿಡ ಆದ್ರೂ ನೋಡಿ. ಮತ್ತು ಕಣಗ್ಲು ಗಿಡನೂ ಅಷ್ಟೇ, ಮೊಗ್ಗೆಲ್ಲ ಬಿಡ್ತಾ ಇದೆ. ಒಂದೊಂದೇ ಹೂವು ಬಿಡ್ತಾ ಇರುತ್ತೆ. ನಾನು ಒಂದೊಂದೇ ಹೂವು ಇರುತ್ತಲ್ಲ, ಹಂಗಾಗಿ ಏನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗೋಲ್ಲ. ನೋಡಿ, ಒಂದು ಮೊಗ್ಗುದು ಬಂದಾದಮೇಲೆ ಪಕ್ಕದಲ್ಲಿ 2 ಬ್ರಾಂಚಸ್ ಬಂದಿದೆ. ನೆಕ್ಸ್ಟು ಅದರಲ್ಲಿ ಮೊಗ್ಗೆಲ್ಲ ಬಂದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಫ್ಲವರಿಂಗ್ ಮುಗ್ದಿದ ತಕ್ಷಣ ಕಟ್ ಮಾಡಿಬಿಡ್ಬೇಕು. ನಾನು ಯಾವಾಗಾದರೂ ಕಟ್ ಮಾಡೋವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಕಟ್ ಮಾಡ್ತೀನಿ ಅಂತ. ಮತ್ತು ನೋಡಿ, ಬ್ರಹ್ಮಕಮಲ ನೆಕ್ಸ್ಟ್ ಇಯರ್ಗಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹೊಸ ಚಿಗುರು ತುಂಬ ಬಂದಿದ್ದಾವೆ. ನೋಡಿ, ಇದು ಒಣಗೋಗಿರೋದೆಲ್ಲ ಹಳೆಯದು ಎಲೆ, ಈಗ ಬಂದಿರೋದು ಹೊಸದು. ಆಗಲೇ ಚಿಗುರು ಪೀಚ್ ಬಂದಿತ್ತಲ್ಲ ಹೊಸ ಹೂವು ಆಗಿ, ಅದು ಹೊಸದು ಕಡ್ಡಿ ಹೋಗ್ತಾ ಇರೋದು ಚಿಗುರುಕೊಂಡು ತುಂಬ ಚೆನ್ನಾಗಿ ಬರ್ತಾಯಿದೆ. ಕ್ಯಾಮ್ರಾಗೆ ಈ ಕಡೆಯಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಕಾಯಿ. ಸ್ವಲ್ಪ ಇದು ಈಚೆನೇ ಸ್ವಲ್ಪ ದೊಡ್ಡದಾಗೆ ಇದೆ ಅದು. ಯಾಕಂದರೆ ಆಗಲೇ ಒಂದು ದಿವಸ ಬನಾನಾ ಫೀಲ್ ಫರ್ಟಿಲೈಸರ್ ಕೊಟ್ಟಿದ್ದೆ ನಾನು ಗಿಡಗಳಿಗೆ. ಅದನ್ನು ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಯಾವಾಗಲೂ ತೋರಿಸ್ತಾ ಇರ್ತೀನಲ್ವ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಈ ಸತಿ ತೋರಿಸ್ತಾ ಇದ್ದೀನಿ. ಈ ಸತಿ ಯಾಕಂದರೆ ಕಿಚನ್ ವೇಸ್ಟ್ ಎಲ್ಲ ಹಾಕಿದ್ದೀನಿ. ನಾವು ಕಿಚನಲ್ಲಿ ವೇಸ್ಟ್ ಅಂತ ಎಸಿತೀವಲ್ಲ, ಆ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ನಾನು ನೆನೆಸಿಟ್ಟಿದ್ದೆ. ಹಂಗಾಗಿ ತೋರಿಸ್ತಾ ಇದ್ದೀನಿ.
ನೋಡಿ ಇದು ಇನ್ನೊಂದು ಬಿಟ್ಟಿದ್ದೀನಲ್ವ, ಅದು ಹಾರ್ವೆಸ್ಟ್ ಮಾಡಿದ್ದು ಬಿಟ್ಟು ಇದೊಂದು ಬಿಟ್ಟಿದ್ದೀನಿ. ಸ್ವಲ್ಪ ಇನ್ನೊಂದು ಚೂರು ಸೈಜ್ ಬರಲಿ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ. ಇಷ್ಟರಲ್ಲೇ ಅಷ್ಟು ಕಾಯಿ ಬಿಟ್ಟಿತ್ತು. ಮತ್ತು ಮನಿ ಪ್ಲ್ಯಾಂಟ್ ನೋಡಿ ಫುಲ್ಲು ಹೋಗಿ ಇವಾಗ ಎಂಟ್ರೆನ್ಸಿಗೆ ಎಂಟರ್ ಆಗಿದೆ. ಅದು ಅಲ್ಲೂ ಸ್ವಲ್ಪ ಆರ್ಚ್ ಥರ ಹಾಕಬೇಕು. ನೋಡಿ ಈ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರ್ತಾಯಿದೆ. ಫಸ್ಟ್ ಬರೋ ಎಲೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಸ್ವಲ್ಪ ಡಾರ್ಕ್ ಆಗ್ತಾ ಹೋಗುತ್ತೆ ಎಲೆಗಳು ಬಲ್ತಂಗೆ. ಸ್ನೇಕ್ ಪ್ಲ್ಯಾಂಟಲ್ಲೂ ಅಷ್ಟೇ ಹೊಸ ಚಿಗುರುಗಳು ಬರ್ತಿದೆ. ಇದನ್ನಂತೂ ಬೇರೆ ಪಾಟಿಗೆ ಹಾಕ್ಕೋಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಅದು ಯಾಕೋ ಈ ಪಾಟಲ್ಲೇ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅಟ್ಲೀಸ್ಟ್ ಕಟ್ಟಿಂಗ್ಗಳಾದರೂ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ ಗಿಡಗಳನ್ನ. ನೋಡಿ ಎಲ್ಲ ಕಡೆ ಚಿಗುರು ಬಂದಿದೆ, ಅವನ್ನಾದರೂ ಬೇರೆ ಪಾಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೀತಿ ಏನಾದರೂ ನಾನು ಬೇರೆ ಪಾಟಿಗೆ ಹಾಕಿದ್ರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹೇಗೆ ಸಪ್ರೇಟ್ ಮಾಡಿಬಿಟ್ಟು ನಾನು ಹಾಕ್ತೀನಿ ಅದನ್ನು ಅಂದ್ಬಿಟ್ಟು. ನೋಡಿ ಈ ರೀತಿ ಒಂದು ಶಾರ್ಪ್ ಆಗಿರೋದು ಒಂದು ಗಾರ್ಡನ್ ಟೂಲ್ ತೊಗೊಂಡು ಮಣ್ಣೆಲ್ಲ ಲೂಸ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಲಿಕ್ವಿಡ್ ಫರ್ಟಿಲೈಸರ್ ನಾವು ಕೊಡೋಕ್ಕಿಂತ ಮುಂಚೆ ಈ ರೀತಿ ಸಾಯಿಲೆಲ್ಲ ಲೂಸ್ ಮಾಡ್ಕೋಬೇಕು, ಆವಾಗಲೇ ಅದು ಚೆನ್ನಾಗಿ ಬೇರಿಗೆಲ್ಲ ಆಗೋದು. ಇಲ್ಲಾಂದರೆ ನಾವು ಗಟ್ಟಿ ಮಣ್ಣಿರೋವಾಗಲೇ ಕೊಟ್ಬಿಟ್ರೆ ಪಾಟ್ ಆ ಕಡೆ ಸೊಂದಿಯಿಂದ ಈ ಕಡೆ ಸೊಂದಿಯಿಂದ ಫರ್ಟಿಲೈಸರ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ನಾನು ಎಲ್ಲ ಪಾಟನ್ನು ಮಣ್ಣು ಲೂಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ನಿಮಗೆ ಸ್ವಲ್ಪನೇ ಎಲ್ಲ ಪಾಟದೂ ಸ್ವಲ್ಪ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿ ಈ ರೀತಿ ಫುಲ್ಲು ಲೂಸ್ ಮಾಡ್ಕೋಬೇಕು ಮಣ್ಣನ್ನ, ಆವಾಗಲೇ ಅದು ನಮಗೆ ಚೆನ್ನಾಗಿ ಬೇರಿಗೆಲ್ಲ ಆಗೋದು. ನೋಡಿ ಇದು ಎಲ್ಲ ಪಾಟನ್ನು ಲೂಸ್ ಮಾಡಿದ್ದೀನಿ ನಾನು. ಹಿಂಗೆ ಕೇಸರಿ ಇದು ಯೆಲ್ಲೋ ಕಲರ್ ದಾಸವಾಳ ಗಿಡ ಮತ್ತು ಮೆರೂನ್ ಕಲರ್ ದಾಸವಾಳ ಗಿಡ ಬಿಟ್ಟಿತ್ತಲ್ಲ, ಅದಂತೂ ನನ್ನ ಫೇವ್ರೆಟ್. ಸ್ಟಾರ್ಟಿಂಗ್ ತೋರಿಸಿದ್ನಲ್ವ ಅದು ನಂದು ಹೈಬ್ರಿಡ್ ಹೈಬಿಸ್ಕಸ್ ವೆರೈಟಿಯಲ್ಲಿ ಇದೆ ಫಸ್ಟು. ಆ ರೀತಿ ರೇರ್ ಕಲರ್ ನಂಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಅಂದರೆ ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ಪಿಂಕು ರೆಡ್ಡು ಅಂದರೆ ಸಿಂಗಲ್ ಕಲರೇ ಇರೋದು ಸಿಕ್ಕಿದೆ. ಇದೊಂಥರ ವೆರೈಟಿ ಇರೋದು ಸಿಕ್ತು, ತುಂಬ ಇಷ್ಟ ಆಯ್ತದು. ಅದಕ್ಕೋಸ್ಕರ ತುಂಬ ಜೋಪಾನ ಮಾಡ್ತಾಯಿದ್ದೀನಿ ಅದನ್ನು, ಚೆನ್ನಾಗಿ ಬರಲಿ ಗಿಡ ಅಂದ್ಬಿಟ್ಟು. ದುಂಡ್ಮಲ್ಗೆ ಗಿಡ ಇತ್ತು, ಅದನ್ನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಕೊಟ್ಟಿದ್ದೀನಿ. ಅಂದರೆ ಒಂದೇ ಸಮ ಅದು ಬಕೆಟ್ ಹೊಡೆದೋಯ್ತು, ಹಂಗಾಗಿ ರೀಪಾಟ್ ಮಾಡಿದ್ನಲ್ವ, ಅದೂ ಅಷ್ಟೇ ಸರಿಯಾಗಿ ಇನ್ನೂ ಗ್ರೋತ್ ಆಗ್ತಾಯಿಲ್ಲ. ಇದು ಪರ್ಪಲ್ ಕಲರ್ ಹೈಬಿಸ್ಕಸ್ಸು, ಕಟ್ಟಿಂಗು ಬರುತ್ತೆ, ಬೇಗ ಇನ್ಫೆಕ್ಟ್ಸ್ ಅಟ್ಯಾಕ್ಟ್ ಆಗುತ್ತೆ ಇದಕ್ಕೆ. ನಾನು ಆವಾಗ ಎಲೆ ಎಲ್ಲ ರಿಮೂವ್ ಮಾಡ್ತೀನಿ, ಅದು ತಿರ್ಗಾ ಚಿಗುರ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಗುತ್ತೆ. ಇದು ವೈಟ್ ಕಲರು ನಾಟಿ ದಾಸವಾಳ ಗಿಡ. ಇದು ಮಾಮೂಲಿ ಇದು ಸುತ್ತು ರೌಂಡ್ ಬರುತ್ತಲ್ವ ಮಲ್ಟಿ ಪೆಟಲ್ಲು, ಆ ಥರದ್ದಿದು ಫುಲ್ಲು ಮೆರೂನ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಹೂವು ಬಿಡೋದೇ ಕಮ್ಮಿ, ಇದು ಬೇಗ ಮೊಗ್ಗಾಗಿದ ತಕ್ಷಣ ಉದುರೋಗ್ಬಿಡುತ್ತೆ. ಅದಕ್ಕೆ ಈ ಸತಿ ನೋಡೋಣ ಈ ರೀತಿ, ಅಂದರೆ ಬೇಸಿಗೆಲಿ ಅದಕ್ಕೆ ಸಾಕಾಗ್ತಾಯಿಲ್ಲ ಪೌಷ್ಟಿಕಾಂಶ ಅಂದ್ಕೊಂಡು ಈ ರೀತಿ ಲಿಕ್ವಿಡ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲಾದರೂ ಮೊಗ್ಗು ಕಚ್ಚುತ್ತಾ ನೋಡೋಣ. ಇದು ಕಣಗ್ಲು ಗಿಡ, ಇದು ಅದೇ ದಾಸವಾಳ ಗಿಡನೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪೈಡರ್ ಪ್ಲ್ಯಾಂಟ್ದು ಬೇರು. ಎಲ್ಲ ಬೇರೆಲ್ಲ ಇದಷ್ಟು ಫುಲ್ಲು ಮಣ್ಣೆಲ್ಲ ಲೂಸ್ ಆಗಂಗೆ ನಾನು ಮಣ್ಣು ಲೂಸ್ ಮಾಡ್ಕೊಂಡಿದ್ದೀನಿ. ಮಣ್ಣು ಲೂಸ್ ಮಾಡಿಕೊಂಡು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾಯಿದ್ದೀನಿ. ಎಲ್ಲ ಪಾಟನ್ನು ಲೂಸ್ ಮಾಡಿದ್ದೀನಿ ನಾನು, ಎಲ್ಲ ಚಿಕ್ಕ ಚಿಕ್ಕದಾಗಿ ವೀಡಿಯೋ ಹಾಕಿದ್ದೀನಿ. ಇದು ಕೋಕೋಪಿಟ್ ಇದು ತೆಂಗಿನ ನಾರೆಲ್ಲ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಯಾವ್ದಾದ್ರು ಅಕಸ್ಮಾತ್ ರೀಪಾಟ್ ಮಾಡಿಕೊಂಡ್ರೆ ಬೇಕಾಗತ್ತಲ್ವ, ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇದು ಕರ್ಬೇವಿನ ಸೊಪ್ಪಿನ ಗಿಡ, ಅದರನ್ನು ಮಣ್ಣೆಲ್ಲ ಲೂಸ್ ಮಾಡಿಕೊಂಡೆ. ಇದು ಮಾಮೂಲಿ ನಾಟಿ ದಾಸವಾಳ ಇದೆ ಅಲ್ವಾ ರೆಡ್ ಕಲರ್ದು, ಅದು ಇಲ್ಲಿ ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಇದು 1-2 ಡೇಸ್ ಆಯಿತು ನೆನೆಸಿಟ್ಟಿದ್ದೀನಿ. 2 ಡೇಸಿಂದ ಈರುಳ್ಳಿ ಚಿಪ್ಪೆ, ಕ್ಯಾರೆಟು, ಆಲೂಗಡ್ಡೆ ಎಲ್ಲದೂ ಇದೆ ಇದರಲ್ಲಿ, ಬಾಳೆಹಣ್ಣು ಚಿಪ್ಪೆ ಎಲ್ಲದು ಮಿಕ್ಸ್ ಮಾಡಿ ಹಾಕಿಟ್ಟಿದ್ದೀನಿ. ನೋಡ್ಬೋದು ನೀವು, ನೋಡಿ ಆಲೂಗಡ್ಡೆ, ಕ್ಯಾರೆಟ್ ಚಿಪ್ಪೆ ಎಲ್ಲ ಇದೆ. ಇದನ್ನು ನಾವಿವಾಗ ಒಂದು 20 ಲೀಟ್ರ್ ಬಕೆಟಲ್ಲಿ ಒಂದು ಅರ್ಧ ಬಕೆಟ್ಟಿಗೆ ಯಾಕಂದರೆ ನಾವು ಜಾಸ್ತಿ ಓವರ್ಫ್ಲೋ ಆಗಿ ಹಾಕ್ಬಾರ್ದು ನೀರು. ಈ ರೀತಿ ಲಿಕ್ವಿಡ್ಗಳು ಕೊಡೋವಾಗ ಬೇರಿಗೆ ಮಾತ್ರ ಹಿಡಿಯಂಗೆ ಹಾಕಬೇಕು. ನೋಡಿ ನಾನು ಒಂದು ಅರ್ಧ ಬಕೆಟ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನು ಎಲ್ಲ ಸೋಸೋದೆಲ್ಲ ಇಟ್ಕೊಂಡು ಸೋಸ್ಕೋಬೋದು. ನಾನು ಅವೆಲ್ಲ ಏನಕ್ಕೆ ಜಾಸ್ತಿ ರಿಸ್ಕ್ ತೊಗೊಂಡಿಲ್ಲ, ಇಷ್ಟರಲ್ಲೇ ನಾನೇ ನಿಧಾನಕ್ಕೆ ಹಾಕ್ಕೊಂಡಿದ್ದೀನಿ. ಏನು ಬಿದ್ದರೆ ಒಂದು 2-3 ಬಿದ್ದಿರುತ್ತೆ, ಕೈಯಲ್ಲಿ ಎತ್ತಾಕ್ಬೋದು. ಹಂಗಮೇಲೆ ನಾವೇನು ಸ್ಪ್ರೇ ಮಾಡ್ತಾಯಿಲ್ಲ, ಸ್ಪ್ರೇಯಲ್ಲಿ ಸಿಗಾಕೊಳ್ಳುತ್ತೆ ಅನ್ನೋಕ್ಕೆ ಹಾಗೆ ಕೊಡ್ತಾ ಇರೋದಲ್ವ. ಇದಕ್ಕೆ ಬೆಲ್ಲದ್ದು ನಾನು ಸ್ವಲ್ಪ ಬೆಲ್ಲನೂ ಹಾಕಿಟ್ಟಿದ್ದೆ. ನೋಡಿ ನೀವು ಕಲರ್ ನೋಡ್ಬೋದು, ಫರ್ಟಿಲೈಸರ್ದು ತುಂಬ ಚೆನ್ನಾಗಿ ಬಂದಿದೆ. ಸೇವಂತಿಗೆ ಗಿಡಕ್ಕೆ ಎಲ್ಲ ಗಿಡಕ್ಕೂ ಕೊಟ್ಟಿದ್ದೀನಿ ನಾನು. ಈ ರೀತಿ ಕೊಡೋದ್ರಿಂದ
ಆ್ಯಕ್ಚುಲಿ ಸಮ್ಮರಲ್ಲಿ ಮಜ್ಜಿಗೆ ಕೊಡ್ಬೋದು ನಾವು, ನೀರು ಮಜ್ಜಿಗೆ ಮಾಡಿಬಿಟ್ಟು. ಆಮೇಲೆ ಬರೀ ಆ್ಯಪಲ್ಲು ಇವೆಲ್ಲ ಚಿಪ್ಪೆ ತೆಗ್ದಿರ್ತೀವಲ್ಲ ಅದು ಕೊಡ್ಬೋದು. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ಲವರಿಂಗ್ ಪ್ಲ್ಯಾಂಟ್ಸಿಗೆ. ಅದನ್ನು ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಮಾಡಿದಾಗ. ನೋಡಿ, ಇದು ಸೇವಂತಿಗೆ ಗಿಡಗಳು ಇಲ್ಲೆರಡಿದೆಯಲ್ಲ ಅದು, ಇದು ಸ್ವಲ್ಪ ಲೈಟಿಶ್ ಪಿಂಕ್ ಕಲರ್ ಆಗಿಬಿಡತ್ತೆ. ಮತ್ತು ಬ್ರಹ್ಮಕಮಲ ಮತ್ತು ಹಾಗಲಕಾಯಿ ಗಿಡ ಇದೆ ಅಲ್ವಾ, ಅದಕ್ಕೂ ಕೊಟ್ಟಿದ್ದೀನಿ. ನೀವು ನೋಡ್ಬೋದು ಅಷ್ಟು ಚಿಕ್ಕದೇ ಹಾಗಲಕಾಯಿ ಇದಿರೋದು. ಇಲ್ಲಿ ಮನಿ ಪ್ಲ್ಯಾಂಟ್ಗಳಿಗೂ ಕೊಟ್ಟಿದ್ದೀನಿ, ಯಾಕಂದರೆ ಇದಕ್ಕೆ ನೀರು ಹಾಕೋದೇ ತುಂಬ ಕಮ್ಮಿ ನಾನು, ಆದರೂ ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ಒನ್ ಟೈಮ್ ಲಿಕ್ವಿಡ್ ಫರ್ಟಿಲೈಸರ್ ಅಲ್ವಾ, ಎಲ್ಲದಕ್ಕೂ ಕೊಟ್ಟಿದ್ದೀನಿ. ಸ್ವಲ್ಪ ಸ್ನೇಕ್ ಪ್ಲ್ಯಾಂಟಿಗೆ ಇದಕ್ಕೆ. ಮತ್ತು ಓವರ್ಫ್ಲೋ ಆಗಂಗೆ ಕೊಡಬಾರ್ದು ನಾವು. ಓವರ್ಫ್ಲೋ ಆಗಂಗೆ ಕೊಟ್ಟರೆ ಎಲ್ಲ ಫರ್ಟಿಲೈಸರ್ ಎಲ್ಲ ಆಚೆ ಹೊರ್ಟೋಗ್ಬಿಡುತ್ತೆ. ನೋಡಿಕೊಂಡು ನಮಗೆ ಅಷ್ಟು ಗಿಡಕ್ಕೆ ಎಷ್ಟು ಬೇಕಾಗತ್ತೆ ಅಂದ್ಕೊಂಡು ನೋಡಿಕೊಂಡು ಸ್ವಲ್ಪನೇ ಕೊಡಬೇಕು. ಹೂವಿನ ಗಿಡಗಳಿಗೆ ಸ್ವಲ್ಪ ದೊಡ್ಡ ಪಾಟಿಗೆ ಸ್ವಲ್ಪ ಜಾಸ್ತಿ ಕೊಡಿ, ಚಿಕ್ಕ ಪಾಟಲ್ಲಿದ್ದರೆ ಸ್ವಲ್ಪ ಕಮ್ಮಿ ಕೊಡಿ. ನೋಡಿ ಈ ರೀತಿ ನೋಡಿ, ಈ ಪಾಟಿಗೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಯಾಕಂದರೆ ಪಾಟು ಜಾಸ್ತಿ ಇರೋದ್ರಿಂದ ಬೇರುಗಳೆಲ್ಲ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ ಪಾಟಲ್ಲಿ. ಒಂದು ಕಡೆ ಅದು ಬೇರಿಗೆ ಕ್ಲೀನಾಗಿ ಟಚ್ ಆಗುತ್ತೆ. ಚಿಕ್ಕ ಪಾಟಲ್ಲಿದ್ದರೆ ಸ್ವಲ್ಪನೇ ಕೊಡಿ. ಇದು ನಾನು ನೋಡಿ ಇದರ ಚಿಕ್ಕ ಪಾಟ್ ಇಟ್ಟಿದ್ದೀನಿ, ಅದಕ್ಕೂ ಅಷ್ಟೇ ಸ್ವಲ್ಪ ಹಾಕ್ತೀನಿ. ಅಕಸ್ಮಾತ್ ಏನಾರು ಅದು ಓವರ್ಫ್ಲೋ ಆದ್ರೂ ಕೆಳಗಡೆ ಇರೋ ದಾಸವಾಳ ಗಿಡದಲ್ಲಿರೋ ಮಣ್ಣಿಗೆ ಹೋಗುತ್ತೆ ಅದನ್ನು. ಇನ್ನು ಮಿಕ್ಕಿತ್ತಲ್ವ ಅದನ್ನು ಸ್ವಲ್ಪ ಎಲ್ಲ ಗಿಡಗಳಿಗೂ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ ವಿಡಿಯೋ.